RCB ಅಭಿಮಾನಿಗಳು ಈ ಒಂದು ದಿನವನ್ನ ಮರೆಯಕ್ ಚಾನ್ಸ್ ಇಲ್ಲ. ಯಾಕೆಂತಂದ್ರೆ 18ನೇ ಸೀಸನ್ RCB ಕಪ್ ಗೆದ್ದಿದೆ. ಆ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ಜೊತೆ ಈಗ RCB ಫ್ಯಾನ್ಸ್ ತುಂಬಾ ಫ್ಯಾಮಿಲಿ ಜೊತೆ ನಿಂತಿದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ ಇವತ್ತಿನ ದಿನ ಸೆಲೆಬ್ರೇಷನ್ ಯಾವ ತರ ಇತ್ತು ಅಂತ. ಮೇಡಮ್, ಯಾವ ತರ ಇತ್ತು ಸೆಲೆಬ್ರೇಷನ್? ಬಂದಿದ್ದೀರಾ, ಸಂಜೆ ಆಗ್ತಾ ಇದೆ, ವಿರಾಟ್ ಕೊಹ್ಲಿ ನೋಡಿದ್ರ? ನಾವು ಒಳಗಡೆ ಹೋಗಕ್ ಬಿಟ್ಟಿಲ್ಲ, ನಮ್ಗೆ ತುಂಬಾ ರಶ್ ಆಗಿತ್ತು. ನಾವು ಬಂದಿದ್ದು ಲೇಟ್ ಆಗಿತ್ತು, ಅದಕ್ಕೆ ನಾವು ಒಳಗಡೆ ಹೋಗಿಲ್ಲ. ಆದ್ರೂ ತುಂಬಾ ರಶ್ ಇತ್ತು, ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಇನ್ನೊಂದೇನಂದ್ರೆ ಒಳಗಡೆ ಹೋಗಿದ್ದಾರೆ ಮೇಡಮ್, ಇನ್ನೊಂದೇನಂತಂದ್ರೆ ಆರ್ಗನೈಸೇಷನ್ ಕರೆಕ್ಟ್ ಅಲ್ಲ, ಅರ್ಜೆಂಟ್ ಅಲ್ಲಿ ಬೇಕಾಬಿಟ್ಟಿ ಮಾಡಿದ್ರು. ಸೊ ಹಂಗಾಗಿ ನಮಗೆ ಅವರು ಆಟಗಾರ ನೋಡೋದಕ್ಕಾಗ್ಲಿ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರು. ಅದು ಏನ್ ಹೇಳ್ತೀರಾ? ಹೌದು ಸರ್, ತುಂಬಾನೇ ಕಷ್ಟ ಆಯ್ತು. ಹೆಣ್ಮಕ್ಳು ಚಿಕ್ಕ ಮಕ್ಕಳನ್ನೆಲ್ಲ ಸ್ವಲ್ಪ ಆರ್ಗನೈಸೇಷನ್ ಚೆನ್ನಾಗಿ ಮಾಡ್ಬೇಕಾಗಿತ್ತು. ಹೋಗ್ಲಿ, ಅವ್ರು ಅಷ್ಟು ಕರೆದ್ರಲ್ವ ಟಿವಿಯಲ್ಲಿ ಬನ್ನಿ ಸ್ಟೇಡಿಯಂಗೆ ಬನ್ನಿ ಅಂತ ಅನ್ಬಿಟ್ಟು, ಬಂದ ಮೇಲೆ ಒಂದೇನು ಅರೇಂಜ್ಮೆಂಟ್ ಇಲ್ಲ. ಹೋಗ್ಲಿ, ಅವ್ರು ರೋಡ್ ಶೋನೆಲ್ಲ ಮಾಡಿದ್ರೆ ಇಷ್ಟೊಂದು ಕ್ರೌಡ್ ಆಗ್ತಿರ್ಲಿಲ್ಲ. ಆಕ್ಚುಲಿ ವಿ ಫೆಲ್ಟ್ ವೆರಿ ಬ್ಯಾಡ್, ಯಾಕಂದ್ರೆ ಒಂದಿಷ್ಟು ಲೈಫ್ಸ್ ಹೋಯ್ತು ಅಂದಾಗ ಈ ಸೆಲೆಬ್ರೇಷನ್ ಮೂಡೇ ನಮ್ಗೆ ಆಕ್ಚುಲಿ ಒಂಥರ ಸ್ಯಾಡ್ ಫೀಲ್ ಆಗಿ ಈಗ ಸುಮ್ಮನೆ ರೋಡ್ ಅಡ್ಡಾಡ್ತಾ ಇದೀವಿ ನೋಡಿ. ನಾವು ಅದೇ ಸೇಮ್ ಸರ್, ಅವ್ರು ಹೇಳಿದ್ದು ನಿಜ. ಒಂದು ಸಾವಾಗಿದೆ ಅಂತ ಅಲ್ಲಿ ನಾವಿದ್ದಾಗ ಗೊತ್ತಾದಾಗೆ ಒಂಥರ ಮೂಡ್ ಆಫ್ ಆಗಿ ಅರೆ ಬಂದಿರೋದು ತಪ್ಪಾಯ್ತಾ ಏನೋ ಅಂತ ಅನಿಸ್ತು. ಬಟ್ ಏನೇ ಇರ್ಲಿ, ವಿ ಹ್ಯಾವ್ ವನ್ ದಿ ಮ್ಯಾಚ್. ಸೊ RCB ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ರೆ ಈ ಸಲ ಕಪ್ ನಮ್ದಾಗಿದೆ. ನೆಕ್ಸ್ಟ್ ಸೀಸನ್ ಇಂದ ನಿಮ್ಮ ಸ್ಲೋಗನ್ ಏನಾಗಿರುತ್ತೆ? ಯಾವಾಗ್ಲೂ ಕಪ್ ನಮ್ದೇ ಆಗಿರುತ್ತೆ. ಯಾವಾಗ್ಲೂ ಕಪ್ ನಮ್ದೇ, ಈ ಸಲ ನಮ್ದೇ. ಸೊ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಕಪ್ ಗೆದ್ಬಿಟ್ಟು ಬಂದಿದ್ದಾರೆ. ಅವರು ನೋಡಕ್ಕೆ ಕೆಲವು ಫ್ಯಾನ್ಸಿಗೆ ಆಗಿಲ್ಲ, ಸಾಧ್ಯ ಆಗಿಲ್ಲ. ಈ ಒಂದು ರಶ್ ಕ್ರೌಡ್ ಅಂದ್ರೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ಒಂದು ಆರೋಪ ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಸರ್ ಟಿಕೆಟ್ಸ್ ಎಲ್ಲ ಇತ್ತು ನಮಗೆ, ಆದ್ರೂ ಯಾವ ಗೇಟಲ್ಲೂ ಬಿಡ್ಲಿಲ್ಲ. ಮಕ್ಕಳುಗಳನ್ನ ಕರ್ಕೊಂಡು ಹತ್ಕೊಂಡು ಏನೋ ಅಭಿಮಾನ ಅಂತ ಬರ್ತೀವಿ, ಇವ್ರೇನು ಅರೇಂಜ್ಮೆಂಟ್ ಸರಿಯಾಗಿ ಮಾಡಲ್ಲ. ಅದೇ ನಮ್ಗೆ ಸಖತ್ ಬೇಜಾರಾಗಿದ್ದು. ನೋಡ್ದೆ ಇದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಾಯ್ತು ಅನ್ನೋದು ಕೇಳಿ ತುಂಬಾ ಬೇಜಾರಾಯ್ತು. ತುಂಬಾ ಎಷ್ಟೋ ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ ಫ್ರಾಕ್ಚರ್ ಆಗಿದ್ದು ಎಲ್ಲ ತುಂಬಾ ಬೇಜಾರಾಯ್ತು ಸರ್. ಅದು ಅವ್ರಿಗೆ ನೆಕ್ಸ್ಟ್ ಏನಾದ್ರು ಮಾಡ್ಬೇಕು ಅಂದ್ರೆ ಫ್ರೀ ಅನ್ನೋದ ಬಿಟ್ಟು ಏನಾದ್ರು ಒಂದ್ ಪೊಲೀಸರು ಗುಂಪಾಗಿ ಒಂದ್ ಕಡೆ ನಿಂತಿದಾರ. ನಮ್ ತರ ನಾವ್ ಬಂದವರು ಯಾವ ತರ ಗುಂಪಾಗಿ ಮಾತಾಡ್ಕೊಂಡು ನಿಂತಿದೀವಲ್ಲ, ಪೊಲೀಸರು ಎಲ್ರು ಗುಂಪಾಗಿ ಒಂದ್ ಕಡೆ ನಿಂತಿದಾರ. ಅದಲ್ಲದೆ ಒಂದು 50 ಮೀಟರ್ಸ್ಗೆ 100 ಮೀಟರ್ಸ್ಗೆ ಒಂದೊಂದು ಪೊಲೀಸ್ ಇದ್ದು ವ್ಯವಸ್ಥೆನ ಸರಿಯಾಗಿ ಮಾಡ್ಬೋದಾಗಿತ್ತು. ಏನು ಮೇಂಟೈನ್ ಮಾಡ್ಲಿಲ್ಲ ಸರ್. ಅದರಿಂದ ಮಕ್ಕಳು, ಹೆಂಗಸರಿಗೆ, ಮಕ್ಕಳಿಗೋಸ್ಕರ ನಾವು ಬಂದ್ವಿ. ನಮ್ಗೇನು ಅಷ್ಟು ಕ್ರೇಜ್ ಇಲ್ಲ, ನಾವು ಟಿವಿಲೇ ನೋಡ್ತಿದ್ವಿ, ನಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು. ಮಕ್ಕಳು ಹಠ ಮಾಡಿ ರಾತ್ರಿಯಿಂದನೂ ಹಠ ಮಾಡಿ ಕರ್ಕೊಂಡ್ ಬಂದ್ರು, ಅದಕ್ಕೋಸ್ಕರ ಬಂದ್ವಿ. ನೋಡಿದ್ರೆ ಹಿಂಗಾಯ್ತು, ಅವ್ರಿಗೂ ತೋರ್ಸಕ್ಕಾಗ್ಲಿಲ್ಲ, ನಾವು ನೋಡಕ್ಕಾಗ್ಲಿಲ್ಲ. ಒಟ್ಟು ಅಭಿಮಾನ ಅಂತೂ ಇದೆ ಖಂಡಿತ. ಆಯ್ತು ಮೇಡಮ್, ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಅದೊಂದು ಆರೋಪ ಕೂಡ ಮಾಡಿದ್ರೆ, ಅಂದ್ರೆ ಎಲ್ಲ ಚೆನ್ನಾಗಿದ್ರೆ ಸ್ಟೇಡಿಯಂ ಒಳಗಡೆ ಇನ್ನೂ ಒಂದು ಸಮಾರಂಭ ನೋಡಬಹುದಾಗಿತ್ತು. ಸೊ ಇನ್ನು ಅದ್ರ ಜೊತೆ ಇನ್ನೊಂದು ಅಂತ ಹೇಳಿದ್ರೆ, ಕಪ್ ಗೆದ್ದಿದೀವಿ, ಸೆಲೆಬ್ರೇಷನ್ ಮಾಡ್ತಾ ಇದೀರಾ, ನಮ್ಮ ಹೇಟರ್ಸ್ ಗಳಿಗೆ ನೀವೇನಾದ್ರೂ ಹೇಳಲೇಬೇಕು. RCB ಕಪ್ಪು, CSK ಚಿಪ್ಪು. RCB ನಿಮ್ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ. ನೀನ್ ಹೇಳ್ತೀಯಾ? ವಿರಾಟ್ ಕೊಹ್ಲಿ. ಓಕೆ, ಜೈ RCB. ಜೈ RCB. ಈ ಸಲ ಕಪ್ ನಮ್ದು. ಮಾತಾಡ್ತಾ ಹೇಳ್ತಾ ಇದ್ರಿ, ಫ್ಯಾನ್ಸ್ ಅಂದ್ರೆ ಈ ಆಟಗಾರರ ನೋಡೋದಿಕ್ಕೆ ಬಂದಿದ್ವಿ, ಒಂದ್ ರ್ಯಾಲಿ ಮಾಡ್ತಾ ಇದ್ರು. ಸೊ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ರಿ. ಸುಮಾರು ಜನ ಇವಾಗ ಸತ್ತೋಗಿದ್ದಾರೆ, ಅಂದ್ರೆ ಡೆಡ್ ಆಗಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ರೆ ನಾವು ಇದನ್ನ ಆಟಗಾರರು ನೋಡಬಹುದಾಗಿತ್ತು. ಸೆಲೆಬ್ರೇಷನ್ ಇನ್ನೂ ಚೆನ್ನಾಗಿರೋದು, ಮತ್ತೆ ಸ್ಟೇಡಿಯಂ ಒಳಗಡೆ ಕೂಡ ಚೆನ್ನಾಗಿರೋದು ಅಂತ ಒಂದು ಅಭಿಪ್ರಾಯ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾವಿಬ್ರು ಒಳಗಡೆ ಹೋಗಿದ್ವಿ. ನಾವು ಒಳಗಡೆ ಹೋದ್ರು ನಮ್ಗೆ ಮೂಡ್ ಆಫ್ ಆಗೋಗಿತ್ತು. ಆ ವಿಷಯಗಳೆಲ್ಲ ಕೇಳಿ 8 ಜನ ಸತ್ರು, 10 ಜನ ಸತ್ರು ಅಂತ ಮನೆಯವರೆಲ್ಲ ಫೋನ್ ಮಾಡಿ ನಮ್ಗೆ ಎದುರಿಸಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ನಾವಿಬ್ರು ಒಳಗಡೆ ಹೋದ್ವಿ, ಅವರೆಲ್ಲ ಆಚೆ ಉಳ್ಕೊಂಡ್ಬಿಟ್ರು. ನಮ್ದು ಫ್ಯಾನ್ಗಳು ನೋಡಿ ಹೆಂಗ್ ಬಿದ್ದಿದೀವಿ, ಅಂಬೆಗಾಲ್ ಇಟ್ಕೊಂಡು ಹೋಗಿದ್ದಾಯ್ತು ಒಳಗಡೆನೂ ಅಷ್ಟೇ. 100 ಸೀಟ್, 200 ಸೀಟ್ ಹಂಗೆ ಖಾಲಿ ಬಿದ್ದಿದೆ. ಆದ್ರೆ ಜನನ್ ಮಾತ್ರ ಒಳಗಡೆ ಬಿಡ್ತಾ ಇಲ್ಲ. ಆದ್ರೆ ಜನನು ಕಾಪರೇಟ್ ಮಾಡ್ಬೇಕಾಗಿತ್ತು, ಜನನು ನೀಟಾಗಿ ಕಾಪರೇಟ್ ಮಾಡ್ಲಿಲ್ಲ, ನುಗ್ಗುತ್ತಿದ್ರು. ಹೆಂಗಂದ್ರೆ ಹೆಂಗೆ ಎಲ್ಲ ಪೊಲೀಸ್ ಅವ್ರಿಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಪೊಲೀಸ್ ಅವ್ರಿಗೂ ಗೇಟ್ಗಳು ಮುರ್ದಾಕಿ, ಕಿಟಕಿ ಮುರ್ದಾಕಿ, ಡೋರ್ ಲಾಕ್ ಗಳು ಮುರ್ದಾಕಿ, ಪೊಲೀಸ್ ಅವ್ರಿಗೆ, ಬೌನ್ಸರ್ಸ್ ಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಗೆ ಅಲ್ಲಿ ಒಳಗಡೆ ಹೋಗಿ ಅಲ್ಲೂ ಎಂಜಾಯ್ ಮಾಡಕ್ ಆಗದೆ, ಈಗ ಈ ತರ ಕೇಳಿ ಸತ್ತೋಗಿರೋದೆಲ್ಲ ಕೇಳಿ ಅಲ್ಲೂ ಎಂಜಾಯ್ ಮಾಡದೆ ಮೂಡ್ ಆಫ್ ಆಗೋಗಿತ್ತು. ಇಬ್ರು ಅಲ್ಲೂ RCB ಗೆದ್ದಿದ್ ಖುಷಿನೂ ಹೊಟ್ಟೋಯ್ತು ಸರ್. ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು. ಅದೇ ಒಂದಿಂದಲ್ಲಿ ಆಗಿರೋದ್ರಿಂದ ಏನೋ ಮಾಡಕ್ಕಾಗಲ್ಲ. ಏನೋ ಇವಾಗ ಅರ್ಜೆಂಟ್ ಅಲ್ಲಿ ಅಂದ್ರೆ ಇನ್ನೂ 2 ದಿನ ಟೈಮ್ ತಗೊಂಡ್ ಮಾಡ್ಬೋದಾಗಿತ್ತು ಎಲ್ಲ ಅಭಿಮಾನಿಗಳು. ಈ ಸ್ಯಾಟರ್ಡೆ ಸಂಡೇ ಇನ್ನ ವೀಕೆಂಡ್ ಇತ್ತು, ಇನ್ನ ಜಾಸ್ತಿ ಜನ ಬರೋರು, ಇನ್ನ ಜಾಸ್ತಿ. ಆಮೇಲೆ ಪೊಲೀಸ್ ಕಮಿಷನರ್ ಅವರು ಇದು ರೋಡ್ ಶೋ ರೋಡ್ ಶೋಗೆ ಇದು ಅನುಮತಿ ನೀಡ್ಲಿಲ್ಲ. ಅದು ನೀಡಿದ್ರೆ ಇಲ್ಲಿಗೆ ಬರೋರ್ ಜನ ಕಡಿಮೆ ಆಗ್ತಿದ್ರು. ರೋಡ್ ಶೋ ಅಲ್ಲಿ ಅರ್ಧ ಜನ ನೋಡ್ಕೊಂಡು ಹೊಟ್ಟೋಗ್ತಿದ್ರು.
ಅದು ಏನೋ ಬೆಳಗ್ಗೆ ಮಿಸ್ ಆಯ್ತು. ಅದೇ ಸರ್, ಅದು ಸರಿಯಾಗಿ ಅನೌನ್ಸ್ ಮಾಡಿಲ್ಲ. ಇದು ಅಷ್ಟೇ, ಟಿಕೆಟ್ಗಳದ್ದು ಅಷ್ಟೇ. ಟಿಕೆಟ್ ಜೀನಿ ಆಪ್ ಅಲ್ಲಿ 3 ಗಂಟೆಗೆ ಅನೌನ್ಸ್ ಮಾಡಿದ್ದಾರೆ ಟಿಕೆಟ್ ಜೀನಿ ಆಪ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ಆಲ್ರೆಡಿ ಇಲ್ಲೆಲ್ಲ ಜನ ಬಂದು ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಅಲ್ಲಿಂದ ಬುಕ್ ಮಾಡ್ಕೊಂಡ್ ಬರೋರು ಬರ್ಬೇಕು ಅಂತಿದ್ದಾರೆ. ಅಲ್ಲಿ ಹೋದ್ರೆ ಒಳಗಡೆ ಹೋದ್ರೆ ಟಿಕೆಟ್ ಚೆಕ್ ಮಾಡ್ಲಿಲ್ಲ ಸರ್. ಟಿಕೆಟ್ ಇದ್ರೂ ಚೆಕ್ ಮಾಡ್ಲಿಲ್ಲ. ಟಿಕೆಟ್ ಇದ್ದವರೆಲ್ಲ ಒಳಗಡೆ ಹೋದ್ರು, ಟಿಕೆಟ್ ಇರೋರೆಲ್ಲ ಹಿಂದೆ ಉಳ್ಕೊಂಡ್ರು. ಅಂದ್ರೆ ಟಿಕೆಟ್ ಕೂಡ ಕರೆಕ್ಟ್ ಆಗಿ ಅರೇಂಜ್ ಮಾಡಿಲ್ಲ. ಅಂದ್ರೆ ಇದಕ್ಕಿದಂಗೆ ವೆಬ್ಸೈಟ್ ಅಲ್ಲಿ ಬಿಟ್ರು. ಸೊ ಅದು ಮುಂಚೆನೆ ಅನೌನ್ಸ್ ಮಾಡಿದ್ರೆ ಇನ್ನು ಕೆಲವರು ಬುಕ್ ಮಾಡ್ಕೊಂಡ್ ಬರ್ತಾ ಇದ್ರು, ಇಲ್ಲಿ ಒಟ್ಟಿಗೆ ಬಂದ್ರು ಅಂತ ಅದೊಂದಿದೆ. ಟಿಕೆಟ್ ಅವ್ರು ಅನೌನ್ಸ್ ಮಾಡೋಷ್ಟಕ್ಕೆ ಮುಂಚೆನೆ ಆಲ್ರೆಡಿ ಇಲ್ಲಿ ಸ್ಟೇಡಿಯಂ ಫುಲ್ ಆಗಷ್ಟು ಜನ ಇಲ್ಲೇ ಆಲ್ರೆಡಿ ನಿಂತಿದ್ದಾರೆ. ಅವಾಗ ಟಿಕೆಟ್ ಅನೌನ್ಸ್ ಮಾಡ್ತಿದ್ದಾರೆ. ಇಲ್ಲ ಅಟ್ಲೀಸ್ಟ್ ಮುಂಚೆನೆ ಇಲ್ಲೆಲ್ಲ ಜನ ಬಂದಿದ್ದಾರೆ, ಮುಂಚೆ ಯಾರು ಬರಬೇಡಿ ಅಂತ ಯಾರು ಒಬ್ರು ಅನೌನ್ಸ್ ಮಾಡ್ಬೇಕಿತ್ತು ನ್ಯೂಸ್ ಅಲ್ಲಿ. ಎಷ್ಟು ನ್ಯೂಸ್ ಅವರೆಲ್ಲ ಇಲ್ಲೇ ಇದ್ದಾರೆ, ಬಟ್ ಯಾರು ಅನೌನ್ಸ್ ಮಾಡದೆ ಏನು ಸರಿಯಾಗಿ ಆಗ್ತಾ ಇಲ್ಲ ಸರ್. ಒಳಗಡೆ ಕೂತಿರೋರ್ಗು ಮೂಡ್ ಆಫ್ ಆಯ್ತು ಅಷ್ಟೇ. ಇಲ್ಲಿ ಫ್ಯಾಮಿಲಿ ಎಲ್ಲ ತೊಂದ್ರೆ ಇದ್ರು, ಅವ್ರು ಬಿದ್ದು, ನಮ್ಮಮ್ಮ ನನ್ನ ತಮ್ಮ ಎಲ್ಲ ಬಿದ್ದು ಎಲ್ಲರಿಗೂ ಏಟ್ ಆಗಿದೆ. ಸೊ ನೋಡಿದ್ರಲ್ಲ, RCB ಅಭಿಮಾನಿಗಳು 18ನೇ ಸೀಸನ್ ಅಲ್ಲಿ ನಮಗೆ ಕಪ್ಪಿಲ್ಲ ಅಂತ ಒಂದು ನೀಗಿತ್ತು, ಅದನ್ನ ನೀಗಿಸಿದರೆ ಆ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಸ್ಟೇಡಿಯಂ ಹತ್ರ ಬಂದಿದ್ರು. ಆದ್ರೆ ಗೌರ್ಮೆಂಟ್ ವ್ಯವಸ್ಥೆಯನ್ನ ಕರೆಕ್ಟ್ ಮಾಡದೇ ಇರೋ ಕಾರಣ ಎಲ್ಲಾ ಫ್ಯಾನ್ಸ್ ಬೇಜಾರಲ್ಲಿದ್ದಾರೆ. ಸೊ ಇನ್ನಾದ್ರೂ ಕೂಡ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಇನ್ಫಾರ್ಮ್ ಮಾಡಿ ಅಥವಾ ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅನ್ನೋದು ಫ್ಯಾನ್ಸ್ ಅಭಿಪ್ರಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ತೀರ್ಥಸ್ವಾಮಿ TS. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.